ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಹೋಗ್ತಿದ್ದೀವಿ. ಇನ್ನು ಇವತ್ತಿನ ಡಿಯರ್ ಡಾಕ್ಟರ್ ಸಂಚಿಕೆಯಲ್ಲಿ ಡಯಾಬಿಟಿಸ್ ಅವೇರ್ನೆಸ್ ಅನ್ನ ಮಾಡಲಾಗುತ್ತೆ. ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀವಿ. ಹೆಚ್ಚುತ್ತಿರೋ ಮಧುಮೇಹದಿಂದ ಆಗ್ತಿರುವಂತಹ ಸಮಸ್ಯೆಗಳೇನು, ಎಷ್ಟು ಸಮಸ್ಯೆಗಳನ್ನ, ಎಷ್ಟು ತೀವ್ರತೆಯ ಇದು ಉಂಟು ಮಾಡ್ತಾ ಇದೆ, ಆದ್ರೂ ಕೂಡ ಈ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿಲ್ಲ ಯಾರು. ಯಾಕೆ, ಇದರ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಹೇಗೆ ಡಯಾಬಿಟಿಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಗುಣಮುಖವಾಗುತ್ತಾ ಕಂಪ್ಲೀಟ್ ಆಗಿ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಪ್ರೀತಿ ಎಸ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಡಯಾಬಿಟಾಲಜಿಸ್ಟ್, ಡಾಕ್ಟರ್ ಪ್ರೀತಿ ಎಸ್ ಡಯಾಬಿಟಿಸ್ ಕ್ಲಿನಿಕ್, ಜಯನಗರ, ಬೆಂಗಳೂರಿನಿಂದ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಡಾಕ್ಟರ್ ರವಿಕೀರ್ತಿ ಎಂ, ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್, ಬಿಜಿಎಸ್ ಗ್ಲೆನಿಗಲ್ಸ್ ಗ್ಲೋಬಲ್ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ವಂದನಾ ಆರ್ಕೆ, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಮತ್ತು ಫ್ಯಾಮಿಲಿ ಫಿಸಿಷಿಯನ್, ಕ್ಯೂರ್ ಡಯಾಬಿಟಿಸ್ ಸೆಂಟರ್, ವಿಜಯನಗರ್, ಬೆಂಗಳೂರಿನಿಂದ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಡಾಕ್ಟರ್ ಪ್ರೀತಿ ಅವರೇ, ಈಗ 2019ರಿಂದ 2021ರವರೆಗೆ ನೋಡಿದ್ರೆ 31 ಮಿಲಿಯನ್ ಜನರು ಡಯಾಬಿಟಿಸ್ಗೆ ಒಳಗಾಗಿದ್ದಾರೆ ಭಾರತದಲ್ಲಿ. ಸೊ ಇದರ ಗಂಭೀರತೆ, ತೀವ್ರತೆ ಹೆಚ್ಚಳವಾಗ್ತಾ ಇದೆ. ಆದರೂ ಕೂಡ ಈ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇಲ್ಲ, ಯಾಕೆ ಅಂತ? ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ನಿಜವಾದ ಸಂಗತಿ. 2019ರಿಂದ 2021ರವರೆಗೂ ಜಾಸ್ತಿ ಜನ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗಿದ್ದಾರೆ, ಅದು ವರದಿಯ ಪ್ರಕಾರ. ಆದರೆ ಕೆಲವು ಜನಕ್ಕೆ ಈ ರೋಗ ಲಕ್ಷಣಗಳು ಕಾಣಿಸೋಕ್ಕಿಂತ ಮುಂಚೆ ಒಂದು ಸ್ಟೇಜ್ ಇರುತ್ತೆ, ಅದು ಪ್ರೀ ಡಯಾಬಿಟಿಸು. ಪ್ರೀ ಡಯಾಬಿಟಿಸ್ ಅಂದರೆ ನಿಮ್ಮ ರಕ್ತದ ಒಂದು ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಆದರೆ ಅದು ಟೈಪ್ 2 ಡಯಾಬಿಟೀಸ್ ಅಂತ ಪರಿಗಣಿಸೋಕ್ಕಾಗಲ್ಲ. ಸೊ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ 100ರಿಂದ 125 ಒಳಗಡೆ ಇದ್ದರೆ ಅದು ಪ್ರೀ ಡಯಾಬಿಟಿಸ್ ಅಂತ ನಾವು ಪರಿಗಣಿಸ್ಬೋದು. ಈ ಸ್ಟೇಜಲ್ಲಿ ಒಂದು ಖುಷಿಯಾದ ವಿಷಯ ಏನಂದರೆ, ಪ್ರೀ ಡಯಾಬಿಟಿಸಲ್ಲಿ ನಾವು ಅದನ್ನು ರಿವರ್ಸ್ ಮಾಡಿ ನಾರ್ಮೋಗ್ಲೈಸಮಿಕ್ ಸ್ಟೇಜ್ವರೆಗೂ ತಂದಿಡ್ಬೋದು. ಇವಾಗ ಜನರಲ್ಲಿ ಅಷ್ಟೊಂದು ಒಂದು ಇನ್ಫಾರ್ಮೇಷನ್ ಇಲ್ಲ ಪ್ರೀ ಡಯಾಬಿಟಿಸ್ ಬಗ್ಗೆ ಆಗಲಿ, ಅಥವಾ ಡಾಕ್ಟರ್ಸಲ್ಲೂ ಕೂಡ ಆ ಥರದ್ದು ಇದಿಲ್ಲ. ಎಸ್ಪೆಷಲಿ ಕೊರೋನಾ ಎರಾ ಆದಮೇಲೆ ಸುಮಾರು ಜನ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಬೇರೆ ಟೈಮಲ್ಲಿ ನಿದ್ದೆ ಮಾಡೋದು, ರಾತ್ರಿ ಎಲ್ಲ ನಿದ್ದೆಗೆಡೋದು, ಬೆಳಗ್ಗೆ ಟೈಮಲ್ಲಿ ನಿದ್ದೆ ಮಾಡೋದು, ಸರಿಯಾದ ಟೈಮಲ್ಲಿ ಆಹಾರ ಸೇವಿಸೇ ಇರೋದು, ಇವೆಲ್ಲದಕ್ಕೂ ಸೇರಿಸಿ ಡಯಾಬಿಟಿಸ್ ಆಗಲಿ ಪ್ರೀ ಡಯಾಬಿಟಿಸ್ನ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗಿದೆ. ಸೊ ಬೋತ್ ಡಾಕ್ಟರ್ ಮತ್ತು ಪೇಷಂಟ್ ಇಬ್ಬರೂ ಒಂದಿಷ್ಟು ಕಾನ್ಷಿಯಸ್ನೆಸ್ ಮಾಡಿದ್ರೆ, ಅವೇರ್ನೆಸ್ ಮಾಡಿಕೊಂಡ್ರೆ ನಾವು ಪ್ರೀ ಡಯಾಬಿಟಿಸ್ ಆಗಲಿ ಡಯಾಬಿಟಿಸ್ ಆಗೋದನ್ನು ತಡೆಗಟ್ಟಿಸ್ಬೋದು. ಓಕೆ ಡಾಕ್ಟರ್. ಏನು ಡಾಕ್ಟರ್ ರವಿಕೀರ್ತಿ ಅವರೇ, ಈಗ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಹೇಳೋದಾದರೆ ಈ ಪ್ರೀ ಡಯಾಬಿಟಿಸ್ ಬಗ್ಗೆ ಮಾತಾಡೋದಾದರೆ ನೀವು ಕೆಲವೊಂದಷ್ಟು ಕಲ್ಚರಲ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗಳನ್ನು ಮಾಡ್ಕೋಬೇಕು, ಅಥವಾ ಇಂತಿಷ್ಟು ಕಲ್ಚರಲ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಪ್ರೀ ಡಯಾಬಿಟಿಸ್ ಹೆಚ್ಚಳವಾಗ್ತಾ ಇದೆ, ಡಯಾಬಿಟಿಸ್ ಹೆಚ್ಚಳವಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣವಾಗುವಂತಹ ಪ್ರಮುಖವಾದ ಅಂಶಗಳ ಬಗ್ಗೆ ಹೇಳೋದಾದರೆ? ಇದ್ರ ಬಗ್ಗೆ ಹೇಳಬೇಕಾದ್ರೆ ಮುಂಚೆ ನಾವು ಫಸ್ಟು ಡಾಕ್ಟರ್ ಪ್ರೀತಿ ಅವರು ಹೇಳಿದಂಗೆ ಫಸ್ಟು ಪ್ರೀ ಡಯಾಬಿಟಿಸ್ನ 3 ಡಿಫ್ರೆಂಟ್ ವಿಧಾನಗಳನ್ನ ಪ್ರೀ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಫಾಸ್ಟಿಂಗ್ ಶುಗರು ನಾರ್ಮಲ್ಗಿಂತ ಜಾಸ್ತಿ ಆದರೆ ಡಯಾಬಿಟೀಸ್ಗಿಂತ ಕಡಿಮೆ, ಅಥವಾ ಊಟ ಆದ ನಂತರ ನಾರ್ಮಲ್ಗಿಂತ ಜಾಸ್ತಿ ಅಥವಾ 200ಗಿಂತ ಕಡಿಮೆ, ಅಥವಾ ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಏನು ಕರಿತೀವಿ ಅದನ್ನು ಲಾಸ್ಟ್ 3 ತಿಂಗಳ ಆವ್ರೇಜ್ ಸಿಗುತ್ತೆ. ಅದು 5.7ಇಂದ 6.4ವರೆಗೂ ಇದ್ದರೆ ಅದನ್ನು ಪ್ರೀ ಡಯಾಬಿಟಿಕ್ ಸ್ಟೇಟಸ್ ಅಂತ ಕರಿತೀವಿ. ಆಮೇಲೆ ಇದು ಕಂಪ್ಲೀಟ್ಲಿ ರಿವರ್ಸಿಬಲ್ ಕಂಡೀಷನ್. ಯೂಶ್ವಲಾಗಿ ಒಂದು ಸ್ಟೇಜ್ ಕ್ರಾಸ್ ಆದಮೇಲೆ ಡಯಾಬಿಟಿಸ್ ಅದಾಗಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಈ ಕಂಡೀಷನಲ್ಲಿ ಅದನ್ನ ಮೊದಲನೇ ಕಂಡುಹಿಡ್ಕೊಂಡು ಪ್ರಿವೆಂಟ್ ಮಾಡಿದ್ರೆ ಎಲ್ಲ ಥರದ ಕಾಂಪ್ಲಿಕೇಷನ್ಸ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗುತ್ತೆ. 100 ಮಿಲಿಯನ್ ಪೀಪಲ್ ಆಲ್ಮೋಸ್ಟು ಡಯಾಬಿಟಿಸಿಂದ ಸಫರ್ ಆಗ್ತಿದ್ದಾರೆ. ಆದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಸಂಗತಿ, ಡಾಕ್ಟರ್ಗಳಲ್ಲಿ ಅವೇರ್ ಇದೆ ಬಟ್ ಪಬ್ಲಿಕಲ್ಲಿ ಅವೇರ್ನೆಸ್ ಇಲ್ಲದೆ ಇನ್ನೊಂದು ಸಂಗತಿ ಅಂತಂದರೆ, ಪ್ರೀ ಡಯಾಬಿಟಿಸ್ ಕಂಡೀಷನ್ನು ಡಯಾಬಿಟಿಸ್ಗಿನ್ನ ಹೆಚ್ಚಾಗಿದೆ. ಆಲ್ಮೋಸ್ಟ್ 136 ಮಿಲಿಯನ್ ಪೀಪಲ್ಲು ಪ್ರೀ ಡಯಾಬಿಟಿಸ್ ಕಂಡೀಷನಿಂದ ಸಫರ್ ಆಗ್ತಿದ್ದಾರೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ಹೇಳೋದಾದರೆ ಆಲ್ಮೋಸ್ಟ್ 15.4% ಅರ್ಬನ್ ಪಾಪ್ಯುಲೇಷನ್ನು, ಆಮೇಲೆ 15.2% ರೂರಲ್ ಪಾಪ್ಯುಲೇಷನ್ನು ಪ್ರೀ ಡಯಾಬಿಟಿಸ್ ಕಂಡೀಷನಿಂದ ಸಫರ್ ಆಗ್ತಿದ್ದಾರೆ. ಯಾಕೆ ಸಫರ್ ಆಗ್ತಿದ್ದಾರೆ ಅಂತಂದರೆ ಇದರಲ್ಲಿ ಸುಮಾರು ಕಾರಣಗಳು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತವೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ವಂಶ ಪಾರಂಪರ್ಯವಾಗಿ ಬರುವಂಥ ಫ್ಯಾಕ್ಟರ್ಸು. ಆಮೇಲೆ ವಯಸ್ಸು
45ಕ್ಕಿಂತ ಹೆಚ್ಚಾಗಿರೋದು, ಅಥವಾ ಬೊಜ್ಜುತನ ಅಥವಾ ಒಬೆಸಿಟಿ, ಆಮೇಲೆ ಹ್ಯಾಬಿಟ್ಸು, ಸ್ಮೋಕಿಂಗು, ಆಲ್ಕೋಹಾಲು, ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ, ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿರೋದು, ಮತ್ತು ಎಕ್ಸಸೈಸ್ ಇಲ್ಲದೆ ಇರೋವಂಥದ್ದು, ಆಮೇಲೆ ಜೊತೆಗೆ ಅಸೋಸಿಯೇಟೆಡ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಹೈಪರ್ ಟೆನ್ಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇವೆಲ್ಲ ಸೇರಿ ಪ್ರೀ ಡಯಾಬಿಟಿಸ್ ಕಂಡೀಷನ್ನ ಜಾಸ್ತಿ ಮಾಡ್ತಾ ಇದೆ. ಓಕೆ ಡಾಕ್ಟರ್. ಡಾಕ್ಟರ್ ವಂದನಾ ಅವರೇ, ಈಗ ಪ್ರೀ ಡಯಾಬಿಟಿಸ್ನ ಒಂದಷ್ಟು ಸಿಂಪ್ಟಮ್ಸ್ಗಳೇ ಸಬ್ಟಲ್ ಆಗಿರುತ್ತೆ, ಗೊತ್ತಾಗೋದಿಲ್ಲ ಅಷ್ಟೊಂದು. ಸೊ ಭಾರತೀಯರಿಗೆ ಒಂದು ರೀತಿ ಇದು ಚಾಲೆಂಜಿಂಗ್ ಅಂತಲೇ ಹೇಳಬಹುದು. ಹೇಗೆ ಗೊತ್ತಾಗೋದು, ರೆಕಗ್ನೈಸ್ ಮಾಡೋದು ಹೇಗೆ ಪ್ರೀ ಡಯಾಬಿಟಿಸ್ ಸಿಂಪ್ಟಮ್ಸ್ನ ಅಂತ? ಓಕೆ, ನಾವಿವಾಗ ಪ್ರೀ ಡಯಾಬಿಟೀಸ್ ಅಂತ ಬಂದಾಗ ಪ್ರೀ ಡಯಾಬಿಟಿಸ್ ಆ್ಯಸ್ ಸಚ್ ಅದಕ್ಕೆ ಸಿಂಪ್ಟಮ್ಸ್ ಅಂತ ಏನಿರೋದಿಲ್ಲ. ನಾವು ಪ್ರೋ ಆ್ಯಕ್ಟಿವ್ ಆಗಿ ಏನು ಇನಿಷಿಯೇಷನ್ ತೊಗೋಬೇಕು ಅಂತಂದರೆ ಸ್ಕ್ರೀನಿಂಗ್ ಅಂತೀವಿ. ಯಾರನ್ನಾದರೂ ನಾವು ಡಯಾಬಿಟೀಸ್ ಇಲ್ಲದೆ ಇರೋರನ್ನ ನಾವು ಹೋಗಿ ಚೆಕ್ ಮಾಡಿದಾಗ ಅದನ್ನು ನಾವು ಸ್ಕ್ರೀನಿಂಗ್ ಅಂತೀವಿ. ಅಂಥದ್ದು ಮಾಡಿದಾಗ ನಾವು ಪ್ರೀ ಡಯಾಬಿಟೀಸ್ನ ಕಂಡುಹಿಡಿಬೋದು. ಸೊ ಯಾರಿಗೆಲ್ಲ ನಾವು ಸ್ಕ್ರೀನಿಂಗ್ ಮಾಡ್ಬೋದು? ತಂದೆ ತಾಯಿಗೆ ಶುಗರ್ ಇದೆ ಅಂತ ಗೊತ್ತಿದ್ದಾಗ, ಅಥವಾ ಹುಟ್ಟಿದಾಗ ಮಗು 3 kg ಜಾಸ್ತಿ ಇದೆ ಅಂದಾಗ, ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ, ಅಂದರೆ ಪ್ರೆಗ್ನೆನ್ಸಿಲ್ ಡಯಾಬಿಟೀಸ್ ಇದ್ದಾಗ, ಅಂಥವರು ಮುಂದೆ ಹೋದಾಗ, ಮತ್ತು ಬೇರೆ ಯಾವ್ದಾದ್ರು ಕೋಮಾರ್ಬಿಡ್ ಕಂಡೀಷನ್ಸ್, BP, ಕೊಲೆಸ್ಟ್ರಾಲ್ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂಥ ತೊಂದರೆ, ಈ ಥರದ್ದು ಯಾವುದಾದ್ರೂ ಇತ್ತು ಅಂದಾಗ ಅಂಥ ಫ್ಯಾಮಿಲಿ ಮೆಂಬರ್ಸ್ನ ನಾವು ಸ್ಕ್ರೀನಿಂಗ್ ಒಳಪಡಿಸ್ಬೇಕು. ಅಂದರೆ ಏನು ಅಂದರೆ 20 ವರ್ಷದ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಡಯಾಬಿಟೀಸ್ ತೊಂದರೆ ಇರಲಿ ಇಲ್ಲದೆ ಹೋಗಲಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ಈಗ ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ನಮ್ಮ ಕ್ಲಿನಿಕಲ್ಲಿ ನಾವು ಏನು ಫಾಲೋ ಮಾಡ್ತೀವಿ ಅಂತಂದರೆ, ಈಗ ಯಾರೊಬ್ಬರು ಡಯಾಬಿಟಿಕ್ ಪೇಷಂಟ್ ಬರ್ತಾರೆ, ಅವ್ರ ಜೊತೆಗೆ ಮಗಳು ಯಾರೋ ಬರ್ತಾರೆ. ಸೊ ನಾವು ಬರೀ ಆ ಪೇಷಂಟ್ ಮೇಲೆ ಡಯಾಬಿಟೀಸ್ ಇರೋರ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ಜೊತೆಯಲ್ಲಿ ಇರೋರನ್ನ ನಾವು ಸ್ಕ್ರೀನ್ ಮಾಡ್ತೀವಿ. ಆವಾಗ ಪ್ರೋ ಆ್ಯಕ್ಟಿವ್ ಆಗಿ ಅವ್ರಿಗೇನಾದರೂ ಬಾರ್ಡರ್ ಲೈನಲ್ಲಿ ಇದ್ದರೆ ಅಥವಾ ಪ್ರೀ ಡಯಾಬಿಟೀಸ್ ಇದ್ದರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಏನು ಹೇಳ್ತೀವಿ, ಡಯಟ್ ಆ್ಯಂಡ್ ಎಕ್ಸಸೈಸ್, ಅದನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಅವರು ಡಯಾಬಿಟೀಸ್ ಆ್ಯಸ್ ಸಚ್ ಹೋಗೋದನ್ನು ನಾವು ತಡೆಗಟ್ಬೋದು. ಒಂದು. ಎರಡನೇದು ಇನ್ನೊಂದು ಏನು ಅಂತಂದರೆ, ಕಂಪನೀಸ್ಗಳು ಈಗ ಏನು ಇನಿಷಿಯೇಟಿವ್ ತಗೋತಾ ಇದ್ದಾರೆ, ಇವಾಗ ಏನೋ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತಂದರೆ ಬೇಸಿಕ್ ಬ್ಲಡ್ ಟೆಸ್ಟ್ ಏನೋ ಒಂದು ಮಾಡಬೇಕು. ಈ ಥರ ನಾವು ಪ್ರೋಆಕ್ಟಿವ್ ಆಗಿ ಹೆಲ್ತ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಪ್ರೀ ಡಯಾಬಿಟೀಸ್ ಇರೋದನ್ನು ಕಂಡುಹಿಡ್ಕೋಬೋದು. ಈಗ ನಾವು ಡಯಾಬಿಟೀಸ್ ಅಂತ ಹೇಳಿದಾಗ ಏನು ಬಾಯಾರಿಕೆ, ಎಕ್ಸೆಸಿವ್ ಯೂರಿನೇಷನ್ ಅಂದರೆ ಮೂತ್ರ ವಿಸರ್ಜನೆ ಮಾಡೋದು, ಹೊಟ್ಟೆ ಹಸಿವಾಗೋದು, ಈ ಥರದ್ದು ಏನು ಸಿಂಪ್ಟಮ್ಸ್ ಇರುತ್ತೆ ಅದನ್ನು ನಾವು ಪ್ರೀ ಡಯಾಬಿಟೀಸಲ್ಲಿ ಅಷ್ಟಾಗಿ ನೋಡೋದಿಲ್ಲ. ಸೊ ಪ್ರೀ ಡಯಾಬಿಟೀಸ್ಗೆ ಮೇನ್ ಮಂತ್ರ ಏನು ಅಂದರೆ ಸ್ಕ್ರೀನಿಂಗ್. ಸಾಧ್ಯವಾದಷ್ಟು ಎಷ್ಟು ಜನಕ್ಕಾದಷ್ಟು ಅಷ್ಟು ಜನಕ್ಕೆ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅವ್ರಿಗೆ ಬಾರ್ಡರ್ ಲೈನ್ ಅಥವಾ ಪ್ರೀ ಡಯಾಬಿಟೀಸ್ ಇದ್ದರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇನ್ಕ್ಲೂಡ್ ಮಾಡಿದ್ರೆ ಅವರು ಡಯಾಬಿಟೀಸಿಂದ ಆಗೋಂಥ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ಗಳನ್ನ ನಾವು ತಡೆಗಟ್ಬೋದು. ಓಕೆ ಡಾಕ್ಟರ್. ಡಾಕ್ಟರ್ ಪ್ರೀತಿ ಅವರೇ, ಈಗ ಪ್ರೀ ಡಯಾಬಿಟಿಸ್ ಹಾಗೆ ಡಯಾಬಿಟಿಸ್ಗೆ ಇರುವಂತಹ ಕೀ ಡಿಫ್ರೆನ್ಸ್ ಏನು ಅಂತ? ಸೊ ಡಯಾಬಿಟಿಸ್ ಇದ್ದಾಗ ಅಥವಾ ಪ್ರೀ ಡಯಾಬಿಟಿಸ್ ಇದ್ದಾಗ ಏನಾದರೂ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಥವಾ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗೋದ್ರಲ್ಲೂ ಕೂಡ ಡಿಫ್ರೆನ್ಸ್ ಏನಾದರೂ ಇದೆಯಾ ಅಂತ? ಹೌದು, ಖಂಡಿತ. ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ ಅಂತ ವಿಚಾರಕ್ಕೆ ಬಂದರೆ ಡಿಫ್ರೆನ್ಸ್ ಜಾಸ್ತಿ ಇಲ್ಲ. ಯಾಕಂದರೆ 80% ಪ್ರೀ ಡಯಾಬಿಟಿಸ್ ಜನಕ್ಕೆ ಯಾವುದೇ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಅವರು ಸ್ವಲ್ಪ ದಪ್ಪ ಇರ್ಬೋದು ಅಥವಾ ಅವ್ರಿಗೆ ಡಿಫ್ರೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿರ್ಬೋದು, ಅವರು ಅದರಲ್ಲಿ ಚೇಂಜಸ್ ಇರ್ಬೋದು ಹೊರತು ಸಿಂಪ್ಟಮ್ಸ್ 80% ಜನಕ್ಕೆ ಯಾವುದಿರಲ್ಲ. ಇನ್ನು ಡಯಾಬಿಟೀಸ್, ಫುಲ್ ಫ್ಲೆಜ್ ಟೈಪ್ 2 ಡಯಾಬಿಟೀಸ್ ಅಂತ ಬಂದಾಗ ಅವ್ರಿಗೂ ಕೂಡ ಬರೀ 10 to 20% ಜನಕ್ಕೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಲೈಕ್ ಅತಿಯಾದ ಬಾಯಾರಿಕೆ ಆಗಿರ್ಬೋದು, ಫ್ರೀಕ್ವೆಂಟ್ ಯೂರಿನೇಷನ್ ಆಗಿರ್ಬೋದು, ಅಥವಾ ತುಂಬಾ ಹೊಟ್ಟೆ ಹಸ್ತಾ ಇರುತ್ತೆ. ಸೊ ಇವು 3 ಕಾರ್ಡಿನಲ್ ಸಿಂಪ್ಟಮ್ಸ್ ನಾವು ಡಯಾಬಿಟಿಸಲ್ಲಿ ಕಾಣಿಸ್ಬೋದು. ಪ್ರೀ ಡಯಾಬಿಟಿಸಲ್ಲಿ ಅವೆಲ್ಲ ಯಾವುದೂ ಕಾಣಿಸಲ್ಲ. ಓಕೆ ಡಾಕ್ಟರ್. ಡಾಕ್ಟರ್ ರವಿಕೀರ್ತಿ ಅವರೇ, ಈಗ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ. ಸೊ ಡಯಾಬಿಟಿಸ್ ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಬಟ್ ಅದನ್ನು ಡಿಟೆಕ್ಟ್ ಮಾಡಬೇಕು ಅಂದಾಗ, ಈ ಪ್ರೀ ಡಯಾಬಿಟಿಸ್ನ ಡಿಟೆಕ್ಟ್ ಮಾಡಬೇಕು ಅಂದಾಗಲೂ ಕೂಡ ಯಾವ ರೀತಿಯ ಒಂದಷ್ಟು ಸ್ಕ್ರೀನಿಂಗ್ ಪ್ರಾಕ್ಟೀಸ್ಗಳು ಆಗ್ತಿರುತ್ತೆ? ಸೊ ಆ್ಯಂಡ್ ಹೌ ಟು ಡಿಟೆಕ್ಟ್ ಇಟ್ ಅರ್ಲಿ ಅಂತ ಈ ವಿಷಯಕ್ಕೆ ಬಂದಾಗ, ಪ್ರೀ ಡಯಾಬಿಟಿಸ್ ಅನ್ನೋದು ಆ್ಯಕ್ಚುಲಾಗಿ ನಾವು ಹುಡುಕಿ ನೋಡಿದಾಗಷ್ಟೇ ಗೊತ್ತಾಗುತ್ತೆ. ನಮಗೆ ಕೆಲವು ಡೈರೆಕ್ಟ್ ಪ್ಯಾರಾಮೀಟರ್ಸ್ ಇದೆ, ಕೆಲವು ಇಂಡೈರೆಕ್ಟ್ ಪ್ಯಾರಾಮೀಟರ್ಸ್ ಇದೆ. ಇಂಡೈರೆಕ್ಟ್ ಪ್ಯಾರಾಮೀಟರ್ಸಲ್ಲಿ ಯೂಶುವಲಾಗಿ ನಾವು ವೇಸ್ಟ್ ಸರ್ಕಂಫರೆನ್ಸ್ ತಗೋತೀವಿ, ವೇಸ್ಟ್ ಡಿಪ್ರೆಷನ್ ತಗೋತೀವಿ. ಆದರೆ ಅದು ಪ್ರೀ ಡಯಾಬಿಟಿಸ್ಗೆ ಪರ್ಟಿಕ್ಯುಲರ್ ಅಲ್ಲ. ಪ್ರೀ ಡಯಾಬಿಟಿಕ್ಗೆ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಶುಗರ್ ಎಸ್ಟಿಮೇಷನ್ ಮಾಡಿ ನೋಡೋವಂಥದ್ದೇ. ಒಂದು HbA1c ನೋಡಬೇಕು, ಇಲ್ಲ ಫಾಸ್ಟಿಂಗ್ ಶುಗರ್ ನೋಡಬೇಕು, ಅಥವಾ ಪೋಸ್ಟ್ ಪ್ರ್ಯಾಂಡಲ್ ಶುಗರ್ಸ್ ನೋಡಬೇಕು, ಅಥವಾ ಯಾವುದೇ ಕಾಂಬಿನೇಷನಲ್ಲಿ ಯಾವುದೇ ಒಂದು ಯಾವುದೇ ಒಂದು ಇದು ಐಟಮ್ ಆದರೂ ಕೂಡ ಪಾಸಿಟಿವ್ ಇದ್ದರೆ ಅದನ್ನು ಪ್ರೀ ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು ತಗೋತೀವಿ. ಓಕೆ ಡಾಕ್ಟರ್. ಡಾಕ್ಟರ್ ವಂದನಾ ಅವರೇ, ಈಗ ಅಫ್ಕೋರ್ಸ್ ಬೇರೆ ಬೇರೆ ರೀಜನಲ್ಲಿ ಇಂಡಿಯಾದಲ್ಲಿ ಡಯಟ್ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಒಂದೇ ರೀತಿಯ ಡಯಟನ್ನು ಕೂಡ ಅವ್ರು ಫಾಲೋ ಮಾಡೋದಿಲ್ಲ. ಇದನ್ನು ಕನ್ಸಿಡರ್ ಮಾಡಿದಾಗ ಸೊ ಯಾವ ರೀತಿಯ ಒಂದಷ್ಟು ಈ ಪ್ರೀ ಡಯಾಬಿಟಿಸ್ ಆಗದೇ ಇರೋ ರೀತಿ ತಡೆಗಟ್ಟಬಹುದು ಅಂತ ಯಾವ ರೀತಿಯ ಒಂದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗಳನ್ನು ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ಅದನ್ನು ಅವರು
ಅಡಾಪ್ಟ್ ಮಾಡ್ಕೋತಾರೆ ಅಂತ ಎನ್ಶೋರ್ ಮಾಡೋದು ಹೇಗೆ ಅಂತ? ಓಕೆ, ಸೊ ಇವಾಗ ನಾವು ಹೇಳ್ದಂಗೆ ಪ್ರೀ ಡಯಾಬಿಟೀಸಲ್ಲಿ ನಮಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಸ್ಟೈಲಲ್ಲಿ ಏನು ಬರುತ್ತೆ ನಮಗೆ, ಡಯಟ್ ಆ್ಯಂಡ್ ಎಕ್ಸಸೈಸ್, ಇದು ಎರಡು ಮೇಯ್ನಾಗಿ ಬರುತ್ತೆ. ಸೊ ಫಸ್ಟ್ ನಾವು ಎಕ್ಸಸೈಸಲ್ಲಿ ಮಾತಾಡೋಣ. ಇವಾಗ ನಾವು ಡಯಾಬಿಟೀಸ್ ಇರೋರಿಗೆ ಯಾವ ರೀತಿ ಎಕ್ಸಸೈಸ್ ಒಂದು ಪ್ರೋಟೋಕಾಲ್ ಕೊಡ್ತೀವಿ, ಅದನ್ನೇ ಪ್ರೀ ಡಯಾಬಿಟೀಸ್ ಅವರು ಫಾಲೋ ಮಾಡಿದ್ರೆ ಕೂಡ ಬೆಟರ್. ಇವಾಗ ನಾನು ಕೂತ್ಕೊಂಡು ಕ್ಲಿನಿಕಲ್ಲಿ, ನಾನು ಆಫೀಸಲ್ಲಿ ನಾನು ಹೇಳ್ಬೋದು ನೀವು ಡೈಲಿ ವಾಕಿಂಗ್ ಮಾಡಿ, ಡೈಲಿ ಜಿಮ್ಗೆ ಹೋಗಿ, ಡೈಲಿ ಸ್ವಿಮ್ಮಿಂಗ್ ಹೋಗಿ, ಬಟ್ ಅವ್ರ ಜಾಗದಲ್ಲಿ ನಿಂತು ಅದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ every individual is different, so you have to tailor make the modifications whatever you do ಅಂತಂತೀವಿ. ಅಂದರೆ ಏನು ಅಂದರೆ, ಈಗ ಪ್ರತಿಯೊಬ್ಬರದ್ದು ಕೆಲಸ ಬೇರೆ ರೀತಿ ಇರುತ್ತೆ, ಅವ್ರ ಲೈಫ್ ಸ್ಟೈಲ್ ದಿನಚರಿ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಅವ್ರಿಗೆ ಡಯಟು ಎಕ್ಸಸೈಸ್ ಕೊಡಬೇಕು. ಈಗ ಎಕ್ಸಸೈಸ್ ಅಂತ ಹೇಳಿದಾಗ ನಾವು 150 ಮಿನಿಟ್ಸ್ ಪರ್ ವೀಕ್ ಅಂತ ಹೇಳ್ತೀವಿ. ಅಂದರೆ 2-2.5 ಗಂಟೆ ಒಂದು ವಾರಕ್ಕೆ ಪೂರ್ತಿ ಸೇರಿಸಿ ಅವರು ಯಾವುದಾದ್ರೂ ಏರೋಬಿಕ್ ಎಕ್ಸಸೈಸ್, ಮಾಡ್ರೇಟ್ ಇಂಟೆನ್ಸಿಟಿ, ಇದರಲ್ಲಿ ಏನು ಬರುತ್ತೆ, ವಾಕಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಇದು 3 ಬರುತ್ತೆ. ಈ 3 ಏನು ಅಂದರೆ 2.5 ಗಂಟೆ ಕಾಲ ನೀವು 7 ದಿನಕ್ಕೂ ಡಿವೈಡ್ ಮಾಡ್ಕೋಬೋದು. ಅರ್ಧ ಗಂಟೆ, 20 ನಿಮಿಷ, ಈ ಥರ ಡಿವೈಡ್ ಮಾಡಿಕೊಂಡು ನೀವು ಈ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸಸ್ ಮಾಡ್ಬೋದು. ಇದ್ರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ವೆಯ್ಟ್ ಬಿಲ್ಡಿಂಗ್ ಎಕ್ಸಸೈಸಸ್ ಕೂಡ ಬೇಕಾಗತ್ತೆ. ಇದು ವಾರಕ್ಕೆ 2 ದಿನ ಮಾಡಿದ್ರೇನು ಸಾಕಾಗತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಹೇಳಬೇಕು ಅಂತಂದರೆ, ಎಲ್ಲರೂ ಇವಾಗ ತುಂಬ ಡಿಜಿಟಲೈಸ್ ಆಗಿದ್ದಾರೆ. ಸ್ಮಾರ್ಟ್ ವಾಚ್ ಕಟ್ಕೋತಾರೆ, ನಾನು ಈ ಸ್ಟೆಪ್ಸ್ ಓಡಾಡಿದ್ದೀನಿ, ಆ ಸ್ಟೆಪ್ಸ್ ಓಡಾಡಿದ್ದೀನಿ ಹೇಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಅವ್ರು ಚೆಕ್ ಮಾಡಿದಾಗ ನಾನು 10,000 ಮುಗಿಸಿದ್ದೀನಿ, 12,000 ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಏನು ಅಂದರೆ, ಆ ಇಂಟೆನ್ಸಿಟಿ ಸರಿಗಿಲ್ಲ ಅಂದರೆ ನಾವು 15,000 ಮಾಡಿದ್ರೆ ಕೂಡ ವೇಸ್ಟು. ಈಗ ಯಾರೊಬ್ಬರು ತುಂಬ ದಿನವಿಡೀ ಓಡಾಡ್ತಾನೆ ಇರ್ತಾರೆ, ಬಟ್ ಆಟ್ ಅ ಲೀಜರ್ ಪೇಸ್ ಅಂತಂದಾಗ 15,000 ಆದಾಗೂ ಅದು ಯೂಸ್ ಆಗೋದಿಲ್ಲ ನಮಗೆ. ಆ ಇಂಟೆನ್ಸಿಟಿ ಜಾಸ್ತಿ ಇದ್ದು ಈವನ್ ನೀವು 6,000 ಸ್ಟೆಪ್ಸ್ ಪರ್ ಡೇ ಮಾಡಿ, ಬೇಸಿಕಲಿ ಏನು ಅಂದರೆ ಕ್ಯಾಲರೀಸ್ ಬರ್ನ್ ಆಗಬೇಕು. ಇದಾಗಿತ್ತು ಅಂತಂದರೆ ಆ ಎಕ್ಸಸೈಸ್ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ. ಇನ್ನು ಡಯಟಿಗೆ ಬಂದಾಗ ಪ್ಲೇಟ್ ಮೆಥಡ್ ಅಂತ ಹೇಳ್ತೀವಿ. ನಾವು ಬೀಯಿಂಗ್ ಸೌತ್ ಇಂಡಿಯನ್ಸ್ ನಮಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇಷ್ಟ, ಅಂದರೆ ಅನ್ನ ಊಟ ಜಾಸ್ತಿ ಮಾಡ್ತೀವಿ. ಸೊ ನಾವು ಪ್ಲೇಟ್ನ ಹಾಫಲ್ಲಿ ಡಿವೈಡ್ ಮಾಡಬೇಕು. 1/2 ಆಫ್ ದ ಪ್ಲೇಟ್ ಫುಲ್ ಫೈಬರ್ಸ್ ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ ಫಿಲ್ ಮಾಡಿ, ಇನ್ನು ಕಾಲು ಭಾಗದಲ್ಲಿ ನಾವು ಪ್ರೋಟೀನ್ಸ್, ಈಗ ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್, ಚಿಕನ್, ವೆಜಿಟೇರಿಯನ್ಸ್ ಆದರೆ ಪನ್ನೀರ್, ಸೋಯಾ, ಈ ಥರದ್ದು ಮಾಡಿ, ಇನ್ನು ಕಾಲು ಭಾಗ ಏನು ಉಳಿದಿರತ್ತೆ ಅದನ್ನು ಮಾತ್ರ ನಾವು ಕಾರ್ಬೋಹೈಡ್ರೇಟ್ಸ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಅ ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಮೀಲ್. ಇದು ಮಾಡೋದ್ರಿಂದ ನಾವು ಡಯಾಬಿಟೀಸ್, ಪ್ರೀ ಡಯಾಬಿಟೀಸಿಂದ ಡಯಾಬಿಟೀಸ್ಗೆ ಹೋಗೋದನ್ನು ನಾವು ತಡೆಗಟ್ಬೋದು. ಓಕೆ ಡಾಕ್ಟರ್ಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೋಬೇಕು ನಮ್ಮ ಜೊತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್ ಪ್ರೀತಿ ಅವರೇ, ಈಗ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂತ ಬಂದಾಗ ಅವರ ಗೈಡೆನ್ಸ್ ಕೂಡ ಪೇಷಂಟ್ಸ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವ್ರು ಹೇಳಿದ್ದನ್ನೇ ಅವ್ರು ಫಾಲೋ ಮಾಡಬೇಕಾಗತ್ತೆ. ಆದರೆ ಇಂಡಿಯಾದಲ್ಲಿ ಡಿಫ್ರೆಂಟ್ ರೀಸನ್ಸ್ ಇದ್ದಾವೆ, ಡಿಫ್ರೆಂಟ್ ಕಲ್ಚರ್ ಇದೆ, ಆ್ಯಂಡ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಕೂಡ ತುಂಬ ಜನದ್ದು ಸ್ವಲ್ಪ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಈ ಪ್ರೀ ಡಯಾಬಿಟಿಸ್ನ ಡಯಾಬಿಟಿಸ್ ಆಗದೇ ಇರೋ ರೀತಿ ನೋಡೋದ್ರಲ್ಲಿ, ಅವರನ್ನು ಗೈಡ್ ಮಾಡೋದ್ರಲ್ಲಿ ಪರ್ಸ್ನಲೈಸ್ಡ್ ಒಂದು ಗೈಡೆನ್ಸನ್ನು ನೀಡಬೇಕು ಅಂದರೆ ಯಾವ ರೀತಿಯ ಒಂದಷ್ಟು ಚೇಂಜಸ್ಗಳನ್ನು ಸಕ್ಸಸ್ಫುಲ್ಲಾಗಿ ನೀವು ಪೇಷಂಟ್ಸ್ಗೆ ನೀಡ್ತೀರಾ ಅಂತ? ಓಕೆ, ಸೊ ಇವಾಗ ನಾವು ಕ್ಲಿನಿಕಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ಒಂದು ಪ್ರೀ ಡಯಾಬಿಟಿಕ್ ಪೇಷಂಟ್ ಅಂತ ಬಂದಿದ್ದಾರೆ. ಎಲ್ಲರೂ ಒಂದೇ ರೀಜನ್ ಅಥವಾ ಇಂಥ ಬಂದಿರಲ್ಲ. ಸೊ ಇಂಥವ್ರಿಗೆ ಡಾಕ್ಟರ್ ಕಸ್ಟಮೈಸ್ ಮಾಡ್ಬೋದು, ಪ್ರಯಾರಿಟೈಸ್ ಮಾಡ್ಬೋದು. ಸೊ ಯಾರೋ ಒಬ್ಬರು ಪ್ರೀ ಡಯಾಬಿಟಿಸ್ ಅಂದರೆ HbA1c ಸಮ್ವೇರ್ 5.7 6.4ವರೆಗಿದೆ. ಸೊ ಅವ್ರಿಗೆ ನಾವೇನು ಹೇಳ್ತೀವಿ, ಪ್ರತಿಯೊಂದು 3 ತಿಂಗಳಿಗೆ ಬಂದು 3 ತಿಂಗಳ ಆ್ಯಾವ್ರೇಜ್ ಅಥವಾ HbA1c ಮಾಡ್ಕೊಳ್ಬೇಕು ಅಂತ. ಬಟ್ ಎಲ್ರಿಗೂ ಆ ಶಕ್ತಿ ಇರಲ್ಲ. 3 ಮಂತ್ಸ್ಗೆ ಬಂದುಬಿಟ್ಟು ಟೆಸ್ಟ್ ಮಾಡಿಸೋದಾಗಲಿ, ಬೇರೆ ಯಾವುದೇ ತಪಾಸಣೆ ಮಾಡ್ಕೊಳ್ಳೋಕ್ಕೂ ಅವ್ರ ಹತ್ರ ಹಣ ಇರಲ್ಲ. ಸೊ ಒಂದು ಡಾಕ್ಟರ್ ಆಗಿಬಿಟ್ಟು, ಒಂದು ಹೆಲ್ತ್ ಕೇರ್ ಪ್ರೊವೈಡರ್ ಆಗಿ ನಾವು ಪ್ರೀ ಡಯಾಬಿಟಿಸ್ನ ಡಯಾಬಿಟೀಸ್ ಆಗೋದನ್ನ ತಡೆಗಟ್ಟೋದು ಹೇಗೆ ಅಂತಂದರೆ, ಡಿಫ್ರೆಂಟ್ ರೀಜನ್ಸಲ್ಲಿ ಡಿಫ್ರೆಂಟ್ ಡಯಟ್ ಇರ್ಬೋದು. ಸೊ ನಾವು ಡಿಫ್ರೆಂಟ್ ವೇಸಲ್ಲಿ ಡಯಟ್ ಚಾರ್ಟ್ನ ಕೊಡ್ಬೋದು ಅವ್ರಿಗೆ. ಸೊ ಡಯಾಬಿಟಿಕ್ ಡಯಟ್ ಅಥವಾ ಒಂದು ಪ್ಲೇಟ್ ಅಂತೂ ಸೇಮ್ ಇರುತ್ತೆ. ಸೊ ಅರ್ಧ ಭಾಗದಷ್ಟು ವೆಜಿಟೇಬಲ್ಸು, ಒಂದನ್ನು ಹೇಳಿದಷ್ಟು ಅವ್ರು ಹೇಳಿದಾಗೆ ಕಾಲು ಭಾಗದಷ್ಟು ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟು, ಇದು ಅಂತೂ ಸೇಮ್ ಆಗಿರುತ್ತೆ. ಬಟ್ ರೀಜನ್ ವೇರಿ ಆಗ್ತಾ ಇದ್ದಂಗೆ, ಲೈಕ್ ಸಪೋಸ್ ನಾವು ನಾರ್ತ್ ಇಂಡಿಯಾಗೆ ಹೋದರೆ ಜಾಸ್ತಿಯಾಗಿ ದಲಿಯಾ ಆಗಲಿ, ರೋಟಿ ಆಗಲಿ, ಜಾಸ್ತಿ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾರೆ. ಸೊ ನಾವು ಅವ್ರಿಗೆ ಸಪ್ರೇಟ್ ಆದ ಒಂದು ಡಯಟ್ ಚಾರ್ಟ್ ಕೊಡ್ಬೋದು. ಸೌತ್ ಇಂಡಿಯನ್ಸ್ಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಾವು ಡಿಫ್ರೆಂಟ್ ಟೈಪ್ಸ್ ಅಂದರೆ ಮೊಳಕೆಗಟ್ಟಿದ ಕಾಳಾಗಲಿ, ಪ್ರೋಟೀನ್ಸ್ ಜಾಸ್ತಿ ಅನುಸರಿಸ್ಕೊಳ್ಳಿ ಅಂತ ನಾವು ಹೇಳ್ಬೋದು. ಇದು ಅಲ್ಲದೇ ಫಿಸಿಕಲ್ ಆ್ಯಕ್ಟಿವಿಟಿ ಫ್ರಂಟಲ್ಲಿ ನೋಡಬೇಕಾದ್ರೆ
ಡಿಫ್ರೆಂಟ್ ಏಜ್ ಗ್ರೂಪ್ಸ್ಗೆ ನಾವು ಡಿಫ್ರೆಂಟ್ ಥರ ಎಕ್ಸಸೈಸ್ ಮಾಡಿಫೈ ಆಗಲಿ ಕಸ್ಟಮೈಸ್ ಮಾಡಿ ಕೊಡ್ಬೋದು. ಈ ಥರ ಮಾಡೋದ್ರಿಂದ ನಾವು ಪ್ರೀ ಡಯಾಬಿಟಿಸ್ ಆಗೋದನ್ನ ತಡೆಗಟ್ಬೋದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ರವಿಕೀರ್ತಿ ಅವರೇ, ಈಗ ಒಬ್ಬ ಪೇಷಂಟ್ ಅಥವಾ ಒಬ್ಬ ನಾರ್ಮಲ್ ಪರ್ಸನ್ ಹೌ ಆಫನ್ ಅವರು ಹೋಗಿ ಬ್ಲಡ್ ಶುಗರ್ ಲೆವೆಲನ್ನು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಆ್ಯಂಡ್ ಆ ಟಾರ್ಗೆಟ್ ರೇಂಜ್ ಅನ್ನೋದು ಏನಿರಬೇಕಾಗತ್ತೆ ಅಂತ? ಇದರಲ್ಲಿ ಎರಡು ವಿಷಯ. ಒಂದು ಪ್ರೀ ಡಯಾಬಿಟಿಸ್ ಬಗ್ಗೆ ಮಾತಾಡಬೇಕಾದ್ರೆ ಡಿಫ್ರೆಂಟ್ ಆಗುತ್ತೆ, ಆಮೇಲೆ ಫ್ರ್ಯಾಂಕ್ ಡಯಾಬಿಟಿಸ್ ಆದರೆ ಡಿಫ್ರೆಂಟ್ ಆಗುತ್ತೆ. ಯೂಶ್ವಲಾಗಿ ಒಂದು ಸಲ ಪ್ರೀ ಡಯಾಬಿಟಿಸ್ ಅಂತ ಡಿಟೆಕ್ಟ್ ಮಾಡಿದ್ಮೇಲೆ ಯೂಶ್ವಲಾಗಿ ಡಯಟು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಏನು ಹೇಳ್ತೀವಿ ಅದಾದಮೇಲೆ ಎವ್ರಿ 3rd ಮಂತು ಯೂಶ್ವಲಾಗಿ ಅವರು ಬ್ಲಡ್ ಟೆಸ್ಟ್ನ ರಿಪೀಟ್ ಮಾಡ್ಕೋತಾ ಇರಬೇಕಾಗುತ್ತೆ, ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ ಬ್ಲಡ್ ಶುಗರ್ ಟಾರ್ಗೆಟ್ ಬಂದು ಪ್ರೀ ಡಯಾಬಿಟಿಸಲ್ಲಾಗಲಿ ಡಯಾಬಿಟಿಸಲ್ಲಾಗಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫಾಸ್ಟಿಂಗ್ ಶುಗರ್ಸು ಆಲ್ಮೋಸ್ಟು 100ಕ್ಕಿಂತ ಕಡಿಮೆ ಇರಬೇಕು, ಲೆಸ್ ದ್ಯಾನ್ 100. ಆಮೇಲೆ ರ್ಯಾಂಡಮ್ ಶುಗರ್ ಅಥವಾ ಪೋಸ್ಟ್ಪಾಂಡಲ್ ಶುಗರ್ ಅಂತ ಏನು ಕರಿತೀವಿ 140ವರೆಗೂ ಇರಬಹುದು. HbA1c ಆದಷ್ಟು 5.7 ಪ್ರೀ ಡಯಾಬಿಟೀಸಲ್ಲಿ, ಡಯಾಬಿಟಿಕ್ ಪೇಷಂಟ್ಸಲ್ಲಿ 6.5ಗಿಂತ ಕೆಳಗಡೆ ಇದ್ದರೆ ಅದನ್ನು ಕಂಟ್ರೋಲ್ ಅಂತ ಹೇಳ್ಬಿಟ್ಟು ತಗೋಬಹುದು. ಓಕೆ ಡಾಕ್ಟರ್, ಏನು ಡಾಕ್ಟರ್ ವಂದನಾ ಅವರೇ, ಈಗ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಎಲ್ಲರದ್ದು ಕೂಡ ಒಂದು ಎಕನಾಮಿಕಲ್ ಸ್ಟೇಟ್ ಯಾವಾಗಲೂ ಒಂದೇ ರೀತಿ ಸ್ಟೇಬಲ್ ಆಗಿರಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಬ್ಲಡ್ ಶುಗರ್ ಲೆವೆಲ್ಸ್ನ ಆಫನ್ ಆಗಿ ಅವ್ರು ಹೋಗಿ ಚೆಕ್ ಮಾಡಿಸ್ಕೋಬೇಕು, ಡಯಾಬಿಟಿಸ್ ಆಗಿ ಟರ್ನ್ ಆಗಬಾರ್ದು ಪ್ರೀ ಡಯಾಬಿಟಿಸ್ ಅಂತಂದಾಗ ಸೊ ಎಲ್ಲರೂ ಕೂಡ ನೆಸೆಸರಿ ಹೆಲ್ತ್ ಕೇರನ್ನು ಅವ್ರಿಗೆ ತೊಗೊಳಕ್ಕಾಗಲ್ಲ. ಸೊ ಹೇಗೆ ಮಾನಿಟರ್ ಮಾಡೋದು, ಹೇಗೆ ಮ್ಯಾನೇಜ್ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೆಲ್ತ್ ಕೇರ್ ಫೆಸಿಲಿಟಿ ಸಿಗೋ ರೀತಿ ಅಂತ? ಓಕೆ, ಇವಾಗ ನಮ್ಮದು ಗೌರ್ಮೆಂಟಲ್ಲಿ ಆಗಲೇ ನಮಗೆ NCD ಪ್ರೋಗ್ರಾಮ್ಸ್ ಅಂತ ಇದೆ, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೇನು ಶುಗರು, BP, ಥೈರಾಯ್ಡ್, ಅಂದರೆ ಡಯಾಬಿಟೀಸ್, ಹೈಪರ್ಟೆನ್ಷನ್, ಥೈರಾಯ್ಡ್ ಇದೆಲ್ಲರದ್ದು ಒಂದು ಪ್ರೋಗ್ರಾಮ್ ರನ್ ಆಗ್ತಾ ಇದೆ. ಪ್ರತಿಯೊಂದು CHC PHCಗಳಲ್ಲಿ ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಡಯಾಬಿಟೀಸ್ ಡಯಾಗ್ನೋಸಿಸ್ಗೆ, ಡಿಟೆಕ್ಷನ್ಗೆ ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ತೊಂದರೆ ಏನು ಅಂದರೆ ಫೆಸಿಲಿಟೀಸ್ ಇದೆ, ಅದು ನಮ್ಮ ಜನದವರೆಗೂ ರೀಚ್ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಡಿಟೆಕ್ಟ್ ಮಾಡೋಕ್ಕೆ ಇವಾಗ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ದ ಸಿಚುವೇಶನ್ ಇಸ್ ಡಿಫ್ರೆಂಟ್. ಇಲ್ಲಿ ಏನು ಅಂದರೆ ಜನರಿಗೆ ಎಲ್ಲನೂ ಆಕ್ಸೆಸಿಬಲ್ ಇದೆ ಆ್ಯಂಡ್ ಜನರು ಎವ್ರಿಬಡಿ ಈಸ್ ಎಜುಕೇಟೆಡ್, ಅವರೇ ಗ್ಲುಕೋಮೀಟರ್ಸ್ ಇಟ್ಕೋತಾರೆ ಮನೆಯಲ್ಲಿ, ಮಾನಿಟರ್ ಮಾಡ್ತಾರೆ. ಸೊ ದ ಸಿನಾರಿಯೋ ಇಸ್ ಡಿಫ್ರೆಂಟ್. ಬಟ್ ವೆನ್ ವಿ ಗೋ ಟು ರೂರಲ್ ಏರಿಯಾ, ಸ್ವಲ್ಪ ಹಳ್ಳಿಗಳ ಕಡೆ ಹೋದಾಗ ಅಲ್ಲಿ ಅಷ್ಟೊಂದು ಅವೇರ್ನೆಸ್ ಎಜುಕೇಷನ್ ಇಲ್ಲ. ಸೊ ಜನ ಏನು ಮಾಡಬೇಕಂದ್ರೆ ಈ NCD ಪ್ರೋಗ್ರಾಮ್ಗಳೇನಿದೆ ಅದನ್ನು ಯೂಸ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಆಶಾ ಕಾರ್ಯಕರ್ತರು, ANMs ಏನಿರ್ತಾರೆ ಅವರಿಗೆಲ್ಲ ಎಜುಕೇಟ್ ಮಾಡಿರ್ತಾರೆ ರ್ಯಾಂಡಮ್ ಶುಗರ್ ಅಥವಾ ಬ್ಲಡ್ ಪ್ರೆಷರ್ ಚೆಕ್ ಮಾಡೋಕ್ಕೆಲ್ಲ. ಸೊ ಇವರು ಆ PHC ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಲ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಅವ್ರದ್ದು ರಿಜಿಸ್ಟರ್ ಇರುತ್ತೆ, NCD ರಿಜಿಸ್ಟರ್. ಅಲ್ಲಿ ಅವ್ರು ರಿಜಿಸ್ಟರ್ ಆದಾಗ ಬೈ ಡಿಫಾಲ್ಟ್ ಅವರೇ ಮರ್ತರೂ ಕೂಡ ಅಲ್ಲಿ ಏನು ರಿಜಿಸ್ಟರ್ ಆಗಿದೆ ಆ ಸೆಂಟ್ರಿಂದ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ TB ನಾವು ತೊಗೊಂಡಾಗ ಅವ್ರು ಹೇಗೆ ಮಾತ್ರೆ ಕೊಟ್ಟರೆ ಫಾಲೋಅಪ್ಸ್ ನಡೀತಾ ಇರುತ್ತೆ. ಇದರಲ್ಲೂ ಅಷ್ಟೇ, ನೀವು NCD ಪ್ರೋಗ್ರಾಮಲ್ಲಿ ಹೋಗಿ ಅಲ್ಲಿ ಡಯಾಗ್ನೋಸ್ ಆದರೆ ಡಯಾಬಿಟೀಸ್ ಇದೆ ಅಂತ ಅಂದ್ಬಿಟ್ಟು ಡಿಟೆಕ್ಟ್ ಆಯಿತು ಅಂದರೆ ಅವ್ರದ್ದು ಫಾಲೋಅಪ್ಸ್ ಇರುತ್ತೆ. ANMs ಅಥವಾ ಆಶಾ ಕಾರ್ಯಕರ್ತರು ಇವ್ರು ಏನು ಮಾಡ್ತಾರೆ, ಹೋಗಿ ಅವ್ರಿಗೆ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಚೆಕ್ ಮಾಡೋದು, ಡಯಾಬಿಟೀಸ್ ಬಗ್ಗೆ ಅವೇರ್ನೆಸ್ ಕೊಡೋದು, ಇದನ್ನೆಲ್ಲ ಮಾಡ್ತಾರೆ. ಸೊ ಈ ಮುಖಾಂತರ ಜನ ಆ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಬೋದು. ಇನ್ನೊಂದೇನು ಅಂತಂದರೆ ಈ ಸಂಜೀವಿನಿ ಈಗ ಗೌರ್ಮೆಂಟ್ ಪೋರ್ಟಲ್ ಕಾಲ್ಸ್ ಇರುತ್ತೆ. ಸೊ ಅದರಲ್ಲಿ ಕಾಲ್ ಮಾಡಿ ಕೂಡ ಅವರು ಡಯಾಬಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತಂದಾಗ ಮನೆಯಲ್ಲಿ ಹಿರಿಯರು ಯಾರೋ, ಇವಾಗ ಇಂಡಿಯಾ ನಾವು ಡಯಾಬಿಟೀಸ್ ಕ್ಯಾಪಿಟಲ್ ಅಂತಲೇ ಕರಿತಿದ್ದೀವಿ. ಪ್ರತಿ ಮನೇಲಿ ಹುಡುಕಿದ್ರೆ ಒಬ್ಬರಾದರೂ ಒಬ್ಬರು ಇದ್ದೇ ಇರ್ತಾರೆ ಡಯಾಬಿಟೀಸ್ ಇರೋರು. ಸೊ ಅವ್ರನ್ನ ನೋಡಿಕೊಂಡು ಯಂಗರ್ ಜನ್ರೇಷನ್ ಏನಂದರೆ ನೆಕ್ಸ್ಟ್ ಬರೋ ಜನ್ರೇಷನ್ನು ಎಚ್ಚೆತ್ಕೊಂಡು ತಾವೇ ಹೋಗಿ ಚೆಕ್ ಮಾಡಿಕೊಂಡು, ಪ್ಲಸ್ ಸೊಸೈಟಿಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು. ನೀವೊಬ್ಬರೇ ಚೆಕ್ ಮಾಡ್ಕೊಳ್ಳೋದೆಲ್ಲ, ಅಕ್ಕಪಕ್ಕ ನೇಬರ್ಸ್, ಫ್ರೆಂಡ್ಸ್ ಎಲ್ರಿಗೂ ಅವೇರ್ನೆಸ್ ಕೊಟ್ಟರೆ ನಾವು ಅರ್ಲಿ ಡಿಟೆಕ್ಷನ್ ಮತ್ತು ಕಾಂಪ್ಲಿಕೇಶನ್ಸ್ನ ತಡೆಗಟ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್ ಪ್ರೀತಿ ಅವರೇ, ಈಗ ಒಬ್ಬರಿಗೆ ಪ್ರೀ ಡಯಾಬಿಟಿಸ್ ಇದೆ, ಡಯಾಗ್ನೋಸ್ ಆಗಿದ್ದಾರೆ ಅದರಲ್ಲಿ ಅಂತ ಅಂದಾಗ ಹೌ ಆಫನ್ ದೇ ಶುಡ್ ವಿಸಿಟ್ ಹಾಸ್ಪಿಟಲ್ಸ್, ಫಾಲೋಅಪ್ ಚೆಕಪ್ನ ಯಾವ ರೀತಿ ಮಾಡಬೇಕು, ಹೇಗೆ ಅವರ ಒಂದು ಕಂಡೀಷನನ್ನು ಮಾನಿಟರ್ ಮಾಡ್ತಿರಬೇಕು ಅಂತ? ಓಕೆ, ಸೊ ಯಾರಿಗೂ ಒಬ್ಬರಿಗೆ ಪ್ರೀ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆಗಿದೆ ಅಂದಾಗ ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ ಅವ್ರಿಗೆ ಪ್ರತಿಯೊಂದು 3 ತಿಂಗಳಿಗೆ HbA1c ಅಂದರೆ 3 ತಿಂಗಳ ಆ್ಯಾವ್ರೇಜ್ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತೀವಿ. ಸೊ ಆ ವ್ಯಾಲ್ಯೂ ನಮಗೆ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ ಅವ್ರಿಗೆ ನೆಕ್ಸ್ಟ್ ಏನು ಚೇಂಜಸ್ ಮಾಡಬೇಕು, ಅಥವಾ ಅವರು ಡಯಾಬಿಟಿಸ್ ಕಡೆ ಹೋಗ್ತಿದ್ದಾರಾ ಅಥವಾ ಯಾವುದಾದ್ರೂ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆನಾ ಅಂತ ಗೊತ್ತಾಗ್ಬೋದು. ಸೊ ಎವ್ರಿ 3 ಮಂತ್ಸ್, ಸೊ 3 ಮಂತ್ಸ್ ಆದಮೇಲೆ ನಾವೇನೋ HbA1c ಚೆಕ್ ಮಾಡಿದ್ರೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಮಾಡಿಫಿಕೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ರೆ HbA1c ಬಂದು ನಾರ್ಮಲ್ ಲೆವೆಲ್ಸ್ ಬಂದಾಗ ಅವರು ಪ್ರತಿ 6 ಮಂತ್ಸ್ ಅಥವಾ 1 ಇಯರ್ ಬಂದು ಮತ್ತೆ ತಿರ್ಗಾ ಚೆಕ್ ಮಾಡಿಸ್ಕೊಳ್ಬೋದು. ಇಲ್ಲ ಅಂತಂದರೆ
ಅದು ಆ್ಯನ್ವಲಿ ಆದರೂ ಪರವಾಗಿಲ್ಲ. ಸೊ ಇದಲ್ಲದೇ ಇವಾಗ ಆಧುನಿಕವಾಗಿ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟ್ರಿಂಗ್ ಡಿವೈಸ್ ಅಂತ ಮಾರ್ಕೆಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಅದೊಂದು ಚಿಕ್ಕ ಪ್ಯಾಚ್ ಇರುತ್ತೆ. ಸೊ ಆ ಪ್ಯಾಚ್ ಪ್ರತಿಯೊಂದು ದಟ್ಸ್ ಅ ರಿಯಲ್ ಟೈಮ್ ಗ್ಲೂಕೋಸ್ ಮಾನಿಟ್ರಿಂಗ್ ಡಿವೈಸು. ಸೊ ಅದನ್ನು ಹಾಕ್ಕೊಂಡ್ರೆ ಒಬ್ಬ ಪ್ರೀ ಡಯಾಬಿಟಿಕ್ ವ್ಯಕ್ತಿ ಅವನ್ನ ಯಾವ ಆಹಾರ ತಿಂದರೆ ಶುಗರ್ ಜಾಸ್ತಿ ಹೋಗುತ್ತೋ, ಅಥವಾ ವ್ಯಾಯಾಮ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೋ, ಅಥವಾ ನಿದ್ದೆ ಕಮ್ಮಿ ಮಾಡಿದ್ರೆ, ಧೂಮ್ರಪಾನ ಮಾಡಿದ್ರೆ, ಆಲ್ಕೋಹಾಲ್ ಸೇವನೆ ಜಾಸ್ತಿ ಮಾಡಿದ್ರೆ ಏನೇನು ಚೇಂಜಸ್ ಆಗ್ಬೋದು, ಅದೆಲ್ಲನೇ ಒಂದು ಟ್ರೆಂಡ್ ಗೊತ್ತಾಗುತ್ತೆ, ಒಂದು ಗ್ಲೂಕೋಸ್ ಟ್ರೆಂಡ್ ಅಂತ. ಸೊ ಈ ವಿಧವನ್ನು ಉಪಯೋಗಿಸಿ ಪ್ರೀ ಡಯಾಬಿಟಿಸ್ ಇರೋರು ಡಯಾಬಿಟಿಸ್ ಆಗೋದನ್ನು ತಡೆಗಟ್ಟಿಸ್ಬೋದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ರವಿಕೀರ್ತಿ ಅವರೇ, ಈಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದಷ್ಟು ಕನ್ಸರ್ನಿಂಗ್ ಟ್ರೆಂಡ್ಸ್ ಬಗ್ಗೆ ಮಾತಾಡೋದಾದರೆ, ಅಂದರೆ ಈಗ ಯೂತ್ಸಲ್ಲಿ ಕೂಡ ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸ್ಕೊತಿದೆ, ಆ ರೀತಿಯ ಒಂದಷ್ಟು ಕಂಡೀಷನ್ಗಳನ್ನು ನೀವು ನೋಡಿದ್ದೀರಾ ಅಂತಂದರೆ, ಸೊ ಆ ಟ್ರೆಂಡ್ ಏನನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ? ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ವೈಯಕ್ತಿಕ ಪ್ರಾಕ್ಟೀಸ್ನಲ್ಲಿ ನಾನು ಪ್ರೀ ಡಯಾಬಿಟಿಸು ಅರ್ಲಿಯೆಸ್ಟ್ ಏಜ್ ನಾನು ನೋಡಿರೋದಂದರೆ ಆಲ್ಮೋಸ್ಟ್ 17 ಇಯರ್ಸು. ಇದಕ್ಕೆ ಕಾರಣ ಹೇಳಬೇಕು ಅಂತಂದರೆ, ಬದಲಾದ ನಮ್ಮ ಜೀವನ ಶೈಲಿ, ಒಂದು ಆಹಾರ ಪದ್ಧತಿ ಇರ್ಬೋದು, ಅಥವಾ ವ್ಯಾಯಾಮ ಇಲ್ಲದೆ ಇರೋದಿರ್ಬೋದು, ಅಥವಾ ಅಭ್ಯಾಸಗಳಿಂದನೂ ಇರ್ಬೋದು, ಇವೆಲ್ಲನೂ ಕಾಂಟ್ರಿಬ್ಯೂಟ್ ಮಾಡ್ತದೆ. ನಾವು ಇವುಗಳ ಬಗ್ಗೆ ಗಮನ ಹರಿಸಿ ಇವನ್ನೆಲ್ಲ ಕಂಟ್ರೋಲ್ ಮಾಡಿದಾಗ ಆಟೋಮೆಟಿಕ್ಲಿ ಕಂಡೀಷನ್ನ ಈಸಿಯಾಗಿ ಮೊದಲೇ ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ವಂದನಾ ಅವರೇ, ಈಗ ಈ ರಿಮೋಟ್ ಏರಿಯಾಸಲ್ಲಿ ಅಲ್ಲೆಲ್ಲ ಸಾಕಷ್ಟು ಹಳ್ಳಿಗಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಅವ್ರಿಗೆ ಫೆಸಿಲಿಟೀಸ್ ಸಿಗಲ್ಲ, ಯಾವುದೇ ಒಂದು ಟೆಲಿಮೆಡಿಸಿನ್ ಆಗಿರಬಹುದು, ಆ್ಯಂಡ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಸೊ ಈ ರೀತಿಯ ಒಂದಷ್ಟು ಸಂದರ್ಭದಲ್ಲಿ ಅವರಲ್ಲೂ ಕೂಡ ಡಯಾಬಿಟಿಸ್ ಬರಬಹುದು. ಸೊ ಆ ಟೈಮಲ್ಲಿ ಅವ್ರಿಗೆ ಈ ಟೆಲಿಮೆಡಿಸಿನ್ ಆಗಿರಬಹುದು, ಟೆಕ್ನಾಲಜಿನ ರೀಚ್ ಮಾಡೋದು ಹೇಗೆ ಅಂತ? ಓಕೆ, ಸೊ ಒಂದೇನು ಅಂದರೆ ನಾವು ಹಳ್ಳಿಗಾಡು ಅಥವಾ ಗುಡ್ಡಗಾಡು ಪ್ರದೇಶಗಳು ಅಂತ ಹೇಳ್ಬೋದು. ಬಟ್ ಇಂಡಿಯಾ ನಾವು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ವರ್ಲ್ಡಲ್ಲೇ ಸೆಕೆಂಡ್ ಹೈಯೆಸ್ಟ್ ಕಂಟ್ರಿ ಡೇಟಾ ಕನ್ಸ್ಯೂಮ್ ಮಾಡೋದ್ರಲ್ಲಿ. ಸೊ ಹಾಗಾಗಿ ಈವನ್ ದ ಲುಕ್ ಆ್ಯಂಡ್ ಕಾರ್ನರ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಡೇಟಾ ಇಂಟರ್ನೆಟ್ ಅವೈಲಬಲ್ ಇದೆ. ಅದನ್ನು ನಾವು ಹೆಲ್ತ್ ಕೇರಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಇಂಟೆಲಿಜೆನ್ಸ್ ಆಗುತ್ತೆ. ಈಗ ನಾವು ಅಲ್ಲಿಗೆ ಫೆಸಿಲಿಟೀಸ್ ಕೊಡಬೇಕಾಗತ್ತೆ ಅಂತಂದಾಗ, ಇವಾಗ ನಾವೇನಂತೀವಿ ಸ್ಪೆಷಲಿಸ್ಟ್ ಅಥವಾ ಸೂಪರ್ ಸ್ಪೆಷಲಿಸ್ಟ್ ಆ ಪ್ರದೇಶಗಳಲ್ಲಿ ಸಿಗದೇ ಇರ್ಬೋದು. ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ANMs ಅಥವಾ ಆಶಾ ಕಾರ್ಯಕರ್ತರಿಗೆ ನಾವು ಐಪ್ಯಾಡ್ ಆರ್ ಟ್ಯಾಬ್ಲೆಟ್ಸ್ ಏನೋ ಒಂದು ಕೊಡಿಸ್ಬಿಟ್ಟು ಡೇಟಾ ಎಂಟ್ರಿ ಮಾಡಿಸಿ ಅವರಿಗೆ ಅಲ್ಲಿರೋ ಜನಗಳನ್ನೆಲ್ಲ ವಾರದಲ್ಲಿ ಒಂದಿನ 1 ಅವರ್ ಒಂದ್ಸಲ ಆ PHC ಅಥವಾ CHCಲಿ ಒಗ್ಗೂಡಿಸಿ ಅವರು ಅಲ್ಲಿಂದ ಸಿಟಿನಲ್ಲಿರೋ ಸ್ಪೆಷಲಿಸ್ಟ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಅಲ್ಲಿರೋ ಜನಕ್ಕೆ ಡೈರೆಕ್ಟ್ 1-on-1 ಕನ್ಸಲ್ಟೇಷನ್ ಸಿಗೋ ಹಾಗೆ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಅವರು ಈ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಏನು ಸಿಗ್ತಾ ಇದೆ ಟ್ರೀಟ್ಮೆಂಟ್, ಅದರಿಂದ ವಂಚಿತರಾಗಲ್ಲ. ಸೊ ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನು ಮಾಡ್ಬೋದು, ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗೂ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ ಟೈರ್ 3 ಹಾಸ್ಪಿಟಲ್ ಅಂತ ಟೈಅಪ್ ಆಗಿರುತ್ತೆ. ಅಲ್ಲಿ ಅವರು ಡಯಾಗ್ನೋಸ್ ಮಾಡಿ ಡಿಟೆಕ್ಟ್ ಮಾಡಿ ಡಯಾಬಿಟೀಸ್ ಇದೆ ಅಂತ ಹೇಳಿದಾಗ ಅಲ್ಲಿಂದ ಮ್ಯಾಕ್ಸಿಮಮ್ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲೇ ಅವ್ರಿಗೆ ಟೈರ್ 3 ಹಾಸ್ಪಿಟಲ್ಸ್ ಇರುತ್ತೆ. ಅವ್ರನ್ನ ಒಂದಿನ ಅಲ್ಲಿ ಕರ್ಕೊಂಡು ಬಂದು ಸ್ಪೆಷಲಿಸ್ಟ್ ಹತ್ರ ಮಾತಾಡಿಸಿ 1-on-1 ಸೆಷನ್ಸ್ಗಳ ಥರ ಮಾಡಿ ಅವ್ರಿಗೆ ಡಯಾಬಿಟೀಸ್ ಬಗ್ಗೆ ಅವೇರ್ನೆಸ್ ಕೊಡ್ಬೋದು. ಇದನ್ನೇನು ಮಾಡ್ಬೋದು, ನಾವು ಸ್ವಲ್ಪ ಇಂಟೆಲಿಜೆಂಟಾಗಿ ಮಾಡಿದ್ರೆ ಇಡೀ ಹಳ್ಳಿ ಅಥವಾ ಊರನ್ನೇ ನಾವು ಎಜುಕೇಟ್ ಮಾಡ್ಬೋದು. ಅಲ್ಲಿ ಸ್ವಲ್ಪ ಓದ್ಕೊಂಡು ತಿಳ್ಕೊಂಡಿರೋರು ಅಂತ ಇರೋರನ್ನ ಕರ್ಕೊಂಬಂದು ಇಲ್ಲಿ 1-on-1 ಸೆಷನ್ ಮಾಡಿಸಿ ಅಥವಾ ಡಾಕ್ಟರ್ಸ್ ಜೊತೆ ಇಂಟ್ರಾಕ್ಷನ್ ಅಂತ ಮಾಡಿಸಿ ಅವ್ರಿಗೆ ನಾಲೆಜ್ ಕೊಟ್ಟರೆ ಅವ್ರು ಹೋಗಿ ಆ ನಾಲೆಜ್ನ ಸ್ಪ್ರೆಡ್ ಮಾಡ್ತಾರೆ ಅವ್ರ ಊರಲ್ಲಿ. ಡಯಾಬಿಟೀಸ್ ಅಂದರೆ ಏನು, ಅದನ್ನು ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಕ್ಸಸೈಸ್ ಅಂದರೆ ಏನು, ಮಾತ್ರೆಗಳು ಎದಕ್ಕೆ ಇಂಪಾರ್ಟೆಂಟ್, ಯಾಕೆ ತೊಗೋಬೇಕು ಅಂತ ಹೇಳಿದಾಗ ಅದು ಅವರಿಗೆಲ್ಲ ನಾಲೆಜ್ ಸ್ಪ್ರೆಡ್ ಆಗೋದ್ರಿಂದ. ಸೊ ನಾವಿಲ್ಲಿ ರಿಸೋರ್ಸಸ್ ಒಂದನ್ನೇ ನಂಬ್ಕೊಂಡಿರೋಕ್ಕಾಗೋದಿಲ್ಲ, ಜನರ ಸಹಾಯ ತೊಗೊಂಡು ಆ ಅವೇರ್ನೆಸ್ನ ಎಲ್ರಿಗೂ ಕೊಟ್ಟು ಸೊ ನಾವು ಇಡೀ ಊರು ಅಥವಾ ಹಳ್ಳಿನ ನಾವು ಎಜುಕೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಎಲ್ರಿಗೂ ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಡಯಾಬಿಟಿಸ್ ಬಂದ ಮೇಲೆ ಅದನ್ನು ಮೇಂಟೈನ್ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ. ಬಟ್ ಪ್ರೀ ಡಯಾಬಿಟಿಸ್ ಅನ್ನೋ ಒಂದು ಕಂಡೀಷನ್ ಇರುತ್ತೆ, ನಾವು ಡಯಾಬಿಟಿಸ್ ಆಗೋದನ್ನೇ ತಡೆಗಟ್ಟಬಹುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತು ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೀ ಡಯಾಬಿಟಿಸ್ ಕಂಡೀಷನ್ ಇದ್ದಾಗಲೇ ಅದನ್ನು ಡಯಾಬಿಟಿಸ್ ಆಗಿ ಟರ್ನ್ ಆಗೋದನ್ನು ತಡೆಗಟ್ಟಬಹುದು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.